ಅವಳು ಒಬ್ಬ ಹುಡುಗಿ, ಅವಳಿಗೆ ಏನು ಗೊತ್ತು? ಈಗ ಇದನ್ನೆಲ್ಲ ಹೇಳಿ ಅವಳಿಗೆ ಯಾಕೆ ತೊಂದರೆ ಕೊಡಬೇಕು ಎಂದು ಸುಗುಣಮ್ಮ ಹೇಳಿದ ಮಾತುಗಳನ್ನು ಕೇಳಿ ಮನೆ ಮೌನವಾಯಿತು. ರಾಮಮೂರ್ತಿ ಅವರು ಕೈಯಲ್ಲಿ ಹಿಡಿದುಕೊಂಡಿದ್ದ ಕೋರ್ಟ್ ನೋಟಿಸ್ ನಡುಗಿತು. ಕಾಗದದ ಮೇಲಿನ ಅಕ್ಷರಗಳು ಅವರಿಗೆ ಸರಿಯಾಗಿ ಕಾಣದಿದ್ದರೂ ಅವರಿಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು: ಯಾರು ತಮ್ಮ ಮನೆಯ ಮೇಲೆ ಮಾಲೀಕತ್ವವನ್ನು ಪ್ರತಿಪಾದಿಸಿ ಕೇಸ್ ಹಾಕಿದ್ದರು ಎಂದು. ಅಷ್ಟೇನಾ ಅಂತ ರಾಮಮೂರ್ತಿಯವರು ಕೇಳಿದ್ರು. ಆಗ ಸುಗುಣಮ್ಮನವರು, ಅಷ್ಟೇ, ನಮಗೆ ಗಂಡು ಮಗನಿರುವಾಗ ನಮ್ಮ ಮಗಳಿಗೆ ಕರೆ ಮಾಡಿ ಇಷ್ಟೆಲ್ಲ ಅಸಂಬದ್ಧ ಮಾತು ಹೇಳುವುದು ಎಷ್ಟು ಮೂರ್ಖತನ. ಖಂಡಿತ ಇಲ್ಲ. ನಾವು ಹುಡುಗಿಯನ್ನು ಮದುವೆ ಮಾಡಿ ಕಳಿಸಿದ್ದೇವೆ ಮತ್ತು ಅವಳ ಬದುಕು ಅವಳದು ಎಂದು ಸುಗುಣ ನಿರ್ಧರಿಸಿದರು. ಆದರೆ ಅಮರ್ಗೆ ಫೋನ್ ಮಾಡೋಣ ಎಂದು ರಾಮಮೂರ್ತಿ ನಿಧಾನವಾಗಿ ಹೇಳಿದರು. ಅವರ ಮಗಳು ನಂದಿತಾ, ಅವರ ಮಾತುಗಳಲ್ಲಿ ಅವಳ ಹೆಸರೇ ಬರಲಿಲ್ಲ. ಅವಳು ಅದೇ ನಗರದಲ್ಲಿ ವಾಸಿಸುತ್ತಿದ್ದರೂ, ಅವರಿಂದ ಕೇವಲ ಅರ್ಧ ಗಂಟೆ ದೂರದಲ್ಲಿದ್ದರೂ ಈ ವಿಷಯವನ್ನು ಅವಳೊಂದಿಗೆ ಹಂಚಿಕೊಳ್ಳುವ ಉದ್ದೇಶವಿರಲಿಲ್ಲ. ಅವರಿಗೆ ಅಂತಹ ಆಲೋಚನೆ ಬಂದಿದ್ದರೂ ಸಹ ಒಬ್ಬ ಹೆಣ್ಣು ಹುಡುಗಿಗೆ ಏನು ಹೇಳೋದು ಎಂದು ಯೋಚಿಸುತ್ತಾ ಅವರು ಹಿಂಜರಿದರು. ಅವಳಿಗೆ ಸಮಸ್ಯೆಯನ್ನು ವಿವರಿಸುವ ಮತ್ತು ಸಹಾಯ ಕೇಳುವ ಆಲೋಚನೆ ಅವರ ಮನಸ್ಸಿನಲ್ಲಿ ಬರಲಿಲ್ಲ. ಬದಲಿಗೆ ಅವಳು ಅವರ ಮಗಳು ಎಂಬ ಕಾರಣಕ್ಕಾಗಿ ಇಬ್ಬರು ದಂಪತಿಗಳು ಅವಳಿಗೆ ಕರೆ ಮಾಡಬಾರದು ಎಂದು ಭಾವಿಸಿದರು. ಅಮೆರಿಕಾದಲ್ಲಿ ಈಗಾಗಲೇ ಮಧ್ಯರಾತ್ರಿ ಮೀರಿತ್ತು. ಆದಾಗ್ಯೂ ಅವರ ಮಗ ಅಮರ್ ಫೋನ್ ಎತ್ತಿದನು. ಅಪ್ಪ, ಈ ಸಮಯದಲ್ಲಿ ಏನಾಗಿದೆ? ಎಲ್ಲವೂ ಸರಿಯಾಗಿದೆಯೇ? ಅಮರ್ ಕೇಳಿದ. ಆಗ ಅವನ ತಂದೆ ಮನೆಯ ಮಾಲೀಕತ್ವವನ್ನು ಪ್ರತಿಪಾದಿಸಿ ಯಾರೋ ಪ್ರಕರಣ ದಾಖಲಿಸಿದ್ದಾರೆ ಎಂದು ಹೇಳುವಾಗ ರಾಮಮೂರ್ತಿಯವರ ಧ್ವನಿ ಮಾಮೂಲಿಯಂತಿರಲು ಪ್ರಯತ್ನಿಸಿತು. ಆದರೆ ಸ್ವಲ್ಪ ನಡುಗಿತು. ಅಮರ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಏನಾಯಿತು ಕೇಸ್? ಯಾಕೆ? ಯಾರು ಹಾಕಿದ್ರು? ಸರಿಯಪ್ಪ, ಚಿಂತೆ ಮಾಡಬೇಡಿ. ನಾನು ನನಗೆ ಗೊತ್ತಿರುವ ಒಬ್ಬ ವಕೀಲರ ನಂಬರನ್ನು ಕಳಿಸುತ್ತೇನೆ. ಅವರು ತುಂಬ ಅನುಭವಿ. ನೀವು ಅವರನ್ನು ತಕ್ಷಣ ಭೇಟಿಯಾಗಬೇಕು ಎಂದಾಗ, ನೀನು ಇಲ್ಲಿಗೆ ಯಾಕೆ ಬರಬಾರದು ಮಗನೇ ಎಂದು ರಾಮಮೂರ್ತಿ ತಂದೆ ಕೇಳಿದಾಗ, ನಾನು ಈಗ ತಕ್ಷಣ ಬರಲು ಸಾಧ್ಯವಿಲ್ಲ. ಇಲ್ಲಿಂದ ಫಾಲೋ ಅಪ್ ಮಾಡುವುದು ನನಗೆ ಕಷ್ಟ. ಸಮಯದ ವ್ಯತ್ಯಾಸ, ಕೆಲಸದ ಒತ್ತಡ. ಆದರೆ ವಕೀಲರೇ ಇದಕ್ಕೆಲ್ಲ ಅತ್ಯುತ್ತಮ. ಅವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಈಗ ಮನೆಯಲ್ಲಿ ಮತ್ತೆ ಮೌನ. ರಾಮಮೂರ್ತಿ ಒಂದು ಕ್ಷಣ ಮೌನವಾಗಿ ಕುಳಿತರು. ನಂತರ ಅವರು ಮೆಲ್ಲನೆ ಹೇಳಿದರು, ನಂದಿತಾಗೆ ಹೇಳುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ ಎಂದಾಗ ಸುಗುಣ ಅವರು ಹೇಳಿದರು, ಈ ಹಣಕಾಸಿನ ವ್ಯವಹಾರಗಳು, ವಿಷಯಗಳು ಮತ್ತು ವಹಿವಾಟುಗಳ ಬಗ್ಗೆ ಒಬ್ಬ ಹುಡುಗಿಗೆ ಏನು ಗೊತ್ತು? ಅವಳ ಮನೆಯಲ್ಲಿಯೂ ಸಹ ನಮ್ಮ ಅಳಿಯನೇ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಏನಿದ್ದರೂ ಆ ಸಣ್ಣ ಪುಟ್ಟ ಕೆಲಸ, ಮನೆಯೇ ಪ್ರಪಂಚ. ಅವಳಿಗೆ ಗೊತ್ತಿರುವುದೆಲ್ಲ ಅಷ್ಟೇ. ಹುಡುಗರು ಇಂಥ ವಿಷಯಗಳನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಅವರು ಎಲ್ಲೆಡೆ ಸುತ್ತುತ್ತಾರೆ. ಹಾಗಾಗಿ ಅವರಿಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅಮರ್ ನಮಗೆ ವಕೀಲರ ನಂಬರನ್ನು ಕಳಿಸುತ್ತಾನ ನೋಡೋಣ ಎಂದು ಸುಗುಣಮ್ಮ ಹೇಳಿದರು. ಆ ಮಾತುಗಳಲ್ಲಿ ಅವರೊಳಗೆ ನೆಟ್ಟಿದ್ದ ಹಳೆಯ ಸಿದ್ಧಾಂತವು ನಿಧಾನವಾಗಿ ಮೊಳಕೆ ಒಡೆಯಿತು. ಹುಡುಗ ಅಂದರೆ ಗೋಡೆ. ಅವನು ಭಾರವನ್ನು ತಡೆದುಕೊಳ್ಳಬಲ್ಲನು, ಬಿರುಗಾಳಿಯನ್ನು ತಡೆಯಬಲ್ಲನು. ಮಗಳು ಕಿಟಕಿ. ಅವಳು ಬೆಳಕನ್ನು ತರುತ್ತಾಳೆ, ಗಾಳಿಯನ್ನು ಒಳಗೆ ಬಿಡುತ್ತಾಳೆ. ಆದರೆ ಅವಳಿಗೆ ಬಿರುಗಾಳಿಯನ್ನು ಎದುರಿಸುವ ಶಕ್ತಿ ಇಲ್ಲ ಎನ್ನುತ್ತಾ ತಲೆಯಾಡಿಸಿದರು. ಹೌದು, ಹೆಣ್ಣು ಮಗಳಿಗೆ ಈ ಒತ್ತಡ ಸಹಿಸಲಾಗುವುದಿಲ್ಲ. ಅವಳು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಅವರ ನಂಬಿಕೆ, ಅವಳ ಮೇಲೆ ಅವರಿಗಿದ್ದ ಭದ್ರತೆಯ ಭಾವನೆ. ಅವಳಿಗೆ ಈ ವಿಷಯ ಹೇಳುವುದೇ ಬೇಡ ಎಂದುಕೊಂಡು ಆಗ ಒಂದು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಅವಳ ಮೇಲಿನ ಪ್ರೀತಿ ಎಂದರೆ ಅವರು ಅವಳಿಗೆ ಕರೆ ಮಾಡದಿರುವುದು. ರಾಮಮೂರ್ತಿ ಅಮರ್ ಕಳುಹಿಸಿದ್ದ ವಕೀಲರ ಸಂಖ್ಯೆಗೆ ಕರೆ ಮಾಡಿದರು. ಫೋನಿನಲ್ಲಿ ಆ ಕಡೆಯಿಂದ ಗಂಭೀರವಾದ ಧ್ವನಿ ಕೇಳಿಸಿತು. ನಮಸ್ಕಾರ, ವಕೀಲ ಚಂದ್ರಮೋಹನ್ ಸ್ಪೀಕಿಂಗ್ ಎಂದರು. ನಮಸ್ತೆ ಸರ್, ನನ್ನ ಹೆಸರು ರಾಮಮೂರ್ತಿ. ನಮ್ಮ ಮನೆಯ ಮೇಲೆ ಒಂದು ಪ್ರಕರಣವಿದೆ. ನನ್ನ ಮಗ ಅಮರ್ ನಿಮ್ಮ ನಂಬರ್ ಕೊಟ್ಟಿದ್ದಾನೆ. ಓ ಹೌದು ಸರ್, ಅಮರ್ ನನಗೆ ಫೋನ್ ಮಾಡಿದ್ದ. ಮೊದಲು ನೀವು ಎಲ್ಲ ದಾಖಲೆಗಳೊಂದಿಗೆ ಕಚೇರಿಗೆ ಬನ್ನಿ. ಒಂದು ವೇಳೆ ಒರಿಜಿನಲ್ ಸೇಲ್ ಡೀಡ್ ಇದ್ದರೆ ನಮಗೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಆಸ್ತಿ ಡೀಡ್ಗಳು, ತೆರಿಗೆ ರಶೀದಿಗಳು, ಹಳೆಯ ದಾಖಲೆಗಳು ಎಲ್ಲವೂ ಬೇಕು ಎಂದು ಅವರು ಹೇಳಿದರು. ರಾಮಮೂರ್ತಿ ಆಗ ಗೊಂದಲಕ್ಕೊಳಗಾದರು. ಇದೆಲ್ಲವೂ ಏನು ಅಂತ ನೀವು ಹೇಳ್ತಾ ಇದ್ದೀರಿ? ಕೆಲವನ್ನ ಹುಡುಕಬೇಕು, ಕೆಲವನ್ನ ಮತ್ತೆ ಸಂಗ್ರಹಿಸಬೇಕು ಸರ್. ಸರಿ ಸರ್, ಇಲ್ದಿದ್ರೆ ನಾವು ನ್ಯಾಯಾಲಯದಲ್ಲಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ನಾವು ಇನ್ನೂ ಅಫಿಡವಿಟ್ ಸಿದ್ಧಪಡಿಸಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಿ, ನಿಮ್ಮ ಹೆಂಡತಿಯ ಸಹಿ ಮತ್ತು ಇಬ್ಬರು ಸಾಕ್ಷಿಗಳು ಬೇಕು ಎಂದು ವಕೀಲರು ಹೇಳುತ್ತಿದ್ದರು. ಸುಗುಣಮ್ಮ ಅವರ ಪಕ್ಕದಲ್ಲಿ ಕುಳಿತು ಕೇಳುತ್ತಿದ್ದರು. ಅವರು ಫೋನ್ ಕಟ್ ಮಾಡಿದ ತಕ್ಷಣ ಲಾಯರ್ ಏನು ಹೇಳಿದರು ಎಂದು ಕೇಳಿದರು. ಬಹಳ ಕಾಗದಗಳು ಬೇಕಂತೆ ಎಂದು ರಾಮಮೂರ್ತಿ ನಿಟ್ಟುಸಿರು ಬಿಟ್ಟರು. ಮುಂದಿನ ವಾರ ರಾಮಮೂರ್ತಿ ರಿಜಿಸ್ಟರ್ ಆಫೀಸ್ ಮತ್ತು ರೆವಿನ್ಯೂ ಕಚೇರಿಗಳ ನಡುವೆ ಓಡಾಡುತ್ತಿದ್ದರು. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ಗಾಗಿ 2 ಬಾರಿ ಹೋಗಬೇಕಾಯಿತು. ಒಬ್ಬ ಕ್ಲರ್ಕ್ ಫೈಲ್ ಕಾಣುತ್ತಿಲ್ಲ, ನಾಳೆ ಬನ್ನಿ ಎಂದ. ಮರುದಿನ ಹೋದಾಗ ನಿಮ್ಮ ಹಳೆಯ ದಾಖಲೆಗಳು ಡಿಜಿಟಲ್ ಆಗಿಲ್ಲ, ಮ್ಯಾನ್ಯುಯಲ್ ರಿಜಿಸ್ಟರ್ ನೋಡಬೇಕು, ಸಮಯ ಬೇಕು ಎಂದ. ರಾಮಮೂರ್ತಿಯ ಕಾಲುಗಳಲ್ಲಿ ನಿಧಾನವಾಗಿ ನೋವು ಶುರುವಾಯಿತು. ಉಸಿರಾಟ ಭಾರವಾಯಿತು. ರಾಮಮೂರ್ತಿ ಸ್ವಲ್ಪ ಊಟ ಮಾಡಿದರು. ಕಚೇರಿಯ ಹೊರಗಡೆ ಒಂದು ಹಳೆಯ ಮರದ ಮಂಚದ ಮೇಲೆ ಕುಳಿತರು. ನೆತ್ತಿಯ ಮೇಲೆ ಬೆವರು ಹನಿಗಳು ಜಾರುತ್ತಿದ್ದವು. ತಮ್ಮ ಬಳಿ ಇದ್ದ
ಕರವಸ್ತ್ರ ತೆಗೆದು ನಿಧಾನವಾಗಿ ಒರೆಸಿಕೊಂಡರು. ಆಕಾಶದ ಕಡೆ ಒಮ್ಮೆ ನೋಡಿ ಕೈಮಡಿಚಿ ಮೌನವಾಗಿ ನಮಸ್ಕರಿಸಿದರು ಮತ್ತು ಕೇಳಿದರು, ದೇವರೇ, ಎಷ್ಟು ಪರೀಕ್ಷೆ ಸ್ವಾಮಿ, ಈ ವಯಸ್ಸಿನಲ್ಲಿ ಇದೆಲ್ಲವನ್ನು ಹೇಗೆ ತಡೆದುಕೊಳ್ಳಲಿ? ಆ ಪ್ರಶ್ನೆ ಗಾಳಿಯಲ್ಲಿಯೇ ಕರಗಿ ಹೋಯಿತು. ಅವರ ದೇಹದ ದಣಿವು ಮಾತ್ರವಲ್ಲ, ಮನಸ್ಸಿನ ಭಾರವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಲಾಯರ್ ಕಚೇರಿಗೆ ಹೋದಾಗ, ಸರ್, ನೀವು ಕೊಟ್ಟ ಕಾಗದಗಳಲ್ಲಿ ಒಂದು ಪಹಣಿ ಮಿಸ್ ಆಗಿದೆ, ಅದು ಬೇಕು. ಮೊನ್ನೆ ಹೇಳಿದ ಸರ್ಟಿಫಿಕೇಟ್ ಕೂಡ ತರಬೇಕು ಎಂದ ಅಡ್ವೊಕೇಟ್ ಮಾತಿಗೆ, ಇವೆಲ್ಲವನ್ನು ನೀವು ನೋಡಿಕೊಳ್ಳಲಾಗುವುದಿಲ್ಲವೇ ಸರ್ ಎಂದು ರಾಮಮೂರ್ತಿ ದುರ್ಬಲ ಧ್ವನಿಯಲ್ಲಿ ಕೇಳಿದರು. ಸರ್, ನಮ್ಮ ಕೆಲಸ ಕೋರ್ಟ್ನಲ್ಲಿ ವಾದಿಸುವುದು, ಡಾಕ್ಯುಮೆಂಟ್ಗಳನ್ನು ನೀವು ತರಬೇಕು ಎಂದರು ಅಡ್ವೊಕೇಟ್. ರಾಮಮೂರ್ತಿಗೆ ಜೀವನವೇ ಒಂದು ವೃತ್ತಾಕಾರದ ವಲಯದಲ್ಲಿ ಸಿಕ್ಕಿಕೊಂಡಂತೆ ಅನುಭವವಾಯಿತು. ಒಂದು ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಹಿಂದೆ ಹೋಗುವಂತೆ. ಇದರ ಮಧ್ಯೆ ಹೊರಗಿನ ಜೀವನ ಹಾಗೆಯೇ ಸಾಗುತ್ತಿತ್ತು. ಪ್ರತಿ 2 ದಿನಕ್ಕೂ ನಂದಿತಾ ಮನೆಗೆ ಬರುತ್ತಿದ್ದಳು. ಅಮ್ಮ, ತರಕಾರಿ ತಂದಿದ್ದೇನೆ, ಈ ತಿಂಗಳ ಪೆನ್ಷನ್ ಬಂದಿದೆ, ಕರೆಂಟ್ ಬಿಲ್ ಆನ್ಲೈನ್ನಲ್ಲಿ ಕಟ್ಟಿದ್ದೇನೆ, ಔಷಧಿ ತಂದಿದ್ದೇನೆ, ಯಾವಾಗ ಏನು ತೆಗೆದುಕೊಳ್ಳಬೇಕು ಅಂತ ಡೈರಿಯಲ್ಲಿ ಬರೆಯುತ್ತಿದ್ದಳು. ನಾಳೆ ಅಪ್ಪನ ಚೆಕಪ್ಗೆ ಕರೆದೊಯ್ಯುತ್ತೇನೆ ಎಂದು ಅವಳು ತನ್ನ ಕೆಲಸಗಳನ್ನು ಶಾಂತವಾಗಿ ಮಾಡುತ್ತಲೇ ಇರುತ್ತಿದ್ಲು. ಈ ದಿನವೂ ಹಾಗೆಯೇ ಕೆಲಸ ಮುಗಿಸಿ ಹೋಗಲು ಸಿದ್ಧವಾದಳು. ಔಷಧಿಗಳನ್ನು ಸರಿಪಡಿಸಿ ಇವು ರಾತ್ರಿ, ಇವು ಬೆಳಗ್ಗೆ ಎಂದು ನೆನಪಿಸಿದಳು. ಸರಿ, ನೀನು ಜಾಗ್ರತೆಯಿಂದ ಹೋಗು ಎಂದು ಸುಗುಣಮ್ಮ ಹೇಳಿದರು. ನಂದಿತಾ ಹೊರಡಲು ಸಿದ್ಧವಾಗುತ್ತಿದ್ದಾಗ ಹೊರಗಡೆ ಮೆಟ್ಟಿಲು ಬಳಿ ಶಬ್ದವಾಯಿತು. ತಿರುಗಿ ನೋಡಿದಳು. ರಾಮಮೂರ್ತಿಯವರು ಬರುತ್ತಿದ್ದರು. ಕೈಯಲ್ಲಿ ಹಳೆಯ ಚೀಲವಿತ್ತು. ಮೊದಲ 2 ಮೆಟ್ಟಿಲು ಏರಿದರು. 3ನೇ ಮೆಟ್ಟಿಲಲ್ಲಿ ನಿಂತು ಗೋಡೆಗೆ ತಾಗಿ ಕುಳಿತರು. ಅಪ್ಪ ಎಂದು ನಂದಿತಾ ಓಡಿ ಬಂದಳು. ಏನಾಯಿತು, BP ಏರಿದೆಯಾ? ನಿಲ್ಲಿ, ಚೆಕ್ ಮಾಡ್ತೇನೆ. ರಾಮಮೂರ್ತಿ ಅವಳ ಕೈ ಹಿಡಿದು, ಏನೂ ಇಲ್ಲ, ಸ್ವಲ್ಪ ದಣಿವು ಎಂದರು. ಆದರೆ ಧ್ವನಿ ದುರ್ಬಲವಾಗಿತ್ತು. ನಂದಿತಾ ತಕ್ಷಣ ಚೀಲವನ್ನು ತೆಗೆದು ಇಟ್ಟು, ಮೆಟ್ಟಿಲು ಏರಲಾಗದಿದ್ದರೆ ಹೇಳಬೇಕು ಅಲ್ವಾ ಎಂದು ಹೇಳುತ್ತಾ ಅವರನ್ನು ಹಿಡಿದು ಒಳಗೆ ಕರೆದೊಯ್ದಳು. ಸೋಫಾದ ಮೇಲೆ ಕೂರಿಸಿ ನೀರು ತಂದಳು. ನಿಧಾನವಾಗಿ ಕುಡಿಯಿರಿ ಎಂದು ಹೇಳುತ್ತಾ ನಂದಿತಾ ಅವರ ಕಾಲುಗಳನ್ನು ನೋಡಿದಳು. ಬಹಳ ಊತವಾಗಿತ್ತು. ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಇಂದು ಎಲ್ಲಿಗೆ ಹೋಗಿದ್ರಿ? ಒಂದು ಕೆಲಸ ಎಂದು ಹೇಳಲು ಬಂದ ರಾಮಮೂರ್ತಿ ಮಾತಿನಿಂದ ತಪ್ಪಿಸಿಕೊಂಡರು. ನಂದಿತಾ ಕೆಳಗೆ ಕುಳಿತು ಅವರ ಕಾಲು ಮಸಾಜ್ ಮಾಡತೊಡಗಿದಳು. ಚಿಕ್ಕವಳಾಗಿದ್ದಾಗ ಅವಳು ಬಿದ್ದಾಗ ಇದೇ ಕೈಗಳಿಂದ ಅಪ್ಪ ಸಮಾಧಾನ ಮಾಡಿದ್ದರು. ಇಂದು ಅವಳ ಕೈಗಳು ಅವರ ದಣಿವನ್ನು ತಟ್ಟುತ್ತಿದ್ದವು. ಅವಳ ಗಮನ ಪಕ್ಕದಲ್ಲಿದ್ದ ಬ್ಯಾಗ್ನ ಮೇಲೆ ಬಿತ್ತು. ಬ್ಯಾಗ್ ಸ್ವಲ್ಪ ತೆರೆದಿತ್ತು. ಅದರೊಳಗೆ ಕಾಗದಗಳು ಕಾಣಿಸುತ್ತಿದ್ದವು. ಫೋಟೋ ಕಾಪಿಗಳು, ಇನ್ಕಮ್ನ ಸರ್ಟಿಫಿಕೇಟ್ ಕಾಣಿಸಿದವು. ಅವಳು ಕೇಳಿದಳು, ಅಪ್ಪ, ಈ ಕಾಗದಗಳು ಏನು? ಅದನ್ನು ಕೇಳಿ ರಾಮಮೂರ್ತಿ ಬೆಚ್ಚಿ ಬಿದ್ದರು. ಏನೂ ಇಲ್ಲ, ಸಣ್ಣ ಸಮಸ್ಯೆ ಎಂದರು. ಸಣ್ಣ ವಿಷಯವಿದ್ದರೆ ಇಷ್ಟು ದಣಿವು ಯಾಕೆ ಎಂದು ಮಗಳು ಕೇಳಿದಳು. ಸುಗುಣಮ್ಮ ಮಧ್ಯೆ ಮಾತನಾಡಿದಳು. ಏನೂ ಇಲ್ಲಮ್ಮ, ನಿನಗೆ ಈ ತೊಂದರೆ ಯಾಕೆ? ನಿನಗೆ ನಿನ್ನ ಕುಟುಂಬ ಇದೆ, ನಾವು ನೋಡಿಕೊಳ್ಳುತ್ತೇವೆ. ನಂದಿತಾ ತಲೆ ಎತ್ತಿದಳು. ನಾನು ಬರೋ ಪ್ರತಿ ಸಾರಿ ನೀವು ಟೆನ್ಷನ್ನಲ್ಲಿ ಇದ್ದೀರಾ. ಅಪ್ಪ ಫೋನ್ ನೋಡ್ತಾ ಕೂತಿರ್ತಾರೆ, ಏನೋ ಮುಚ್ಚಿಟ್ಟಂತೆ ಮಾತಾಡ್ತೀರಾ. ನಾನು ಗಮನಿಸಲ್ಲ ಅಂತ ಅಂದ್ಕೊಂಡಿದ್ದೀರಾ ಎಂದಾಗ ಮನೆ ಮೌನವಾಯಿತು. ಅಷ್ಟಕ್ಕೂ ಏನಾಗಿದೆ ಹೇಳಿ ಎಂದಾಗ ರಾಮಮೂರ್ತಿ ಮುಖ ತಿರುಗಿಸಿ ಹೇಳಿದರು, ನೀನು ಕಷ್ಟಪಡುವೆ ಮಗಳೇ ಎಂದು. ನಿಜ ಗೊತ್ತಿಲ್ಲದೆ ಕಷ್ಟಪಡುವುದಾ ಇಲ್ಲ ಗೊತ್ತಾಗಿ ಕಷ್ಟಪಡುವುದಾ ಎಂದ ಅವಳ ಧ್ವನಿ ನಡುಗಿತು. ಅಪ್ಪ, ನಾನು ನಿಮ್ಮ ಮಗಳು, ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ, ಹೀಗೆ ಬಂದು ಹೋಗುವ ವ್ಯಕ್ತಿ ಅಲ್ಲ ಎಂದಾಗ ಕೊನೆಗೆ ಸುಗುಣಮ್ಮ ಹೇಳಿದರು, ಮನೆಯ ಮೇಲೆ ಕೇಸ್ ಹಾಕಿದ್ದಾರೆ. ಅಮರ್ ಒಬ್ಬ ಲಾಯರ್ ನಂಬರ್ ಕೊಟ್ಟ. ದಿನವೂ ನಿಮ್ಮ ತಂದೆಗೆ ಆ ಕಾಗದ ಈ ಕಾಗದ ತಗೊಂಡು ಬನ್ನಿ ಅಂತ ದಿನ ಏನಾದರೂ ಒಂದು ಹೇಳ್ತಾನೆ ಇದ್ದಾರೆ. ನೀನು ಹೆಣ್ಣು ಮಗು ಅಲ್ವಾ, ನಿನಗೆ ಯಾಕೆ ಈ ಕಷ್ಟ ಅಂತ ಹೇಳಲಿಲ್ಲ. ಆ ಮಾತು ಕೇಳಿ ಮತ್ತೆ ಮನೆ ಮೌನವಾಯಿತು. ನಂದಿತಾ ನಿಧಾನವಾಗಿ ಹೇಳಿದಳು, ಹೆಣ್ಣು ಮಗು, ಆದ್ದರಿಂದ ಹೇಳಬಾರದೆ? 2 ದಿನಕ್ಕೊಮ್ಮೆ ನಾನು ಬಂದು ಹೋಗ್ತಾ ಇರ್ತೀನಿ. ನಾನು ನಿಮ್ಮ ಬಿಲ್ಗಳನ್ನು ನೋಡ್ತೀನಿ. ಪೆನ್ಷನ್ ಬರ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದು ನಾನೇ. ನಿಮ್ಮ ಬ್ಯಾಂಕ್ನಲ್ಲಿ ತಪ್ಪಾದ ಡೆಬಿಟನ್ನು ನಾನೇ ಹಿಂತಿರುಗಿಸ್ತೀನಿ. ಅವು ನನಗೆ ಅರ್ಥವಾಗುತ್ತವೆ. ಆದರೆ ಈ ಕಾಗದ ಪತ್ರ ಮಾತ್ರ ನನಗೆ ಭಾರವಾಗುತ್ತದಾ ಎಂದಾಗ ರಾಮಮೂರ್ತಿ ತಲೆ ತಗ್ಗಿಸಿದರು ಮತ್ತು ಹೇಳಿದರು, ಇದು ಬೇರೆ ನಂದಿತಾ. ಕೋರ್ಟ್, ಪೊಲೀಸ್, ಆ ಮಾತು ಇವೆಲ್ಲ ನಿನಗೆ ಯಾಕೆ ಹೇಳು? ಅಪ್ಪ, ನೀವು ತಿಳಿದುಕೊಂಡಿರುವ ನಂದಿತಾ ಯಾರೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮುಂದೆ ಕುಳಿತಿರುವ ಈ ನಂದಿತಾ ದುರ್ಬಲಳಲ್ಲ ಎಂದಾಗ ಮನೆಯಲ್ಲಿನ ವಾತಾವರಣ ಬದಲಾಯಿತು. ನಾನು ಎಲ್ಲ ಗಮನಿಸ್ತಿದ್ದೇನೆ. ನೀವು ಏನೋ ಅಡಗಿಸ್ತಿದ್ದೀರಾ. ನಾನು ತುಂಬ ದಿನಗಳಿಂದ ಗಮನಿಸ್ತಾ ಇದ್ದೀನಿ. ನಾನು ಯಾವಾಗ ಇಲ್ಲಿಗೆ ಬಂದರೂ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಫೋನ್ ಸೈಲೆಂಟಲ್ಲಿರುತ್ತೆ. ನಾನು ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತೀರಾ. ನಾನು ನಿಮ್ಮ ಮಗಳೇ ಅಲ್ವಾ? ನಿಮ್ಮ ಮುಖ ನೋಡಿದ ತಕ್ಷಣ ನನಗೆ ಅರ್ಥವಾಗುತ್ತದೆ ಎಂದಾಗ ಸುಗುಣಮ್ಮ ಕಣ್ಣಲ್ಲಿ ನೀರು ತುಂಬಿತ್ತು. ನಂದಿತಾ ಎದ್ದು ಆ ಬ್ಯಾಗ್ನಲ್ಲಿ ಕಾಗದಗಳನ್ನು ತೆಗೆದುಕೊಂಡು ಪ್ರತಿಯೊಂದನ್ನು ಕಣ್ಣಾಯಿಸಿ ನೋಡಿದಳು. ನಾಳೆ ಎಲ್ಲಿಗೆ ಹೋಗಬೇಕು? ಲಾಯರ್ ಆಫೀಸ್ ಎಂದಾಗ ರಾಮಮೂರ್ತಿ ಅವರು ದುರ್ಬಲ ಧ್ವನಿಯಲ್ಲಿ, ಸರಿ, ನಾಳೆ ನಾನು ಹೋಗ್ತೇನೆ ಎಂದರು. ಬೇಡ, ನಾಳೆ ನಾನೇ ಹೋಗುತ್ತೇನೆ ಎಂದು ನಂದಿತಾ ದೃಢವಾಗಿ ನಿಂತಳು. ನೀವು ಇದನ್ನೆಲ್ಲ ನನ್ನಿಂದ ಮುಚ್ಚಿಟ್ಟು ನನ್ನನ್ನು ಕಾಪಾಡುವುದಕ್ಕೆ ನೋಡ್ತಿದ್ದೀರಾ, ಅದು ನನಗೆ ಗೊತ್ತು. ಆದರೆ ನಾನು ಕೂಡ ನಿಮ್ಮ ಜೊತೆ ನಿಲ್ಲಬಹುದು. ಒಮ್ಮೆ ನನ್ನ ಮೇಲೆ ನಂಬಿಕೆ ಇಡಿ ಎಂದು ಮೃದುವಾಗಿ ಹೇಳಿದಳು.
ಆ ಮಾತುಗಳಿಂದ ಮನೆಯಲ್ಲಿನ ಮೌನ ನಿಧಾನವಾಗಿ ಕರಗಿತು. ಗಾಳಿ ಸ್ವಲ್ಪ ಹಗುರವಾಯಿತು. ರಾಮಮೂರ್ತಿ ನಂದಿತಾಳ ಕಣ್ಣಲ್ಲಿ ಧೈರ್ಯ ಕಂಡರು. ರಾಮಮೂರ್ತಿ ಅವಳ ಮುಖವನ್ನು ಆತ್ಮೀಯವಾಗಿ ನೋಡಿದರು. ಮೆಟ್ಟಿಲುಗಳ ಮೇಲೆ ಕುಳಿತಿದ್ದ ಅವಳ ತಂದೆ ಕೇವಲ ಆಯಾಸದಿಂದ ಉಸಿರುಗಟ್ಟುತ್ತಿದ್ದ. ಅಲ್ಲಿ ತನ್ನ ಮಗಳು ಮೊದಲ ಬಾರಿಗೆ ಗಾಜಿನ ಗೊಂಬೆಯಲ್ಲ ಮತ್ತು ಅವಳು ಕೇವಲ ಕಿಟಕಿಯಲ್ಲ, ಗೋಡೆಯಾಗಿ ನಿಲ್ಲಬಲ್ಲವಳು ಎಂದು ಅವರಿಗೆ ಅರಿವಾಯಿತು. ಆ ರಾತ್ರಿ ನಂದಿತಾ ತನ್ನ ಮನೆಯ ಹೊಸ್ತಿಲನ್ನು ದಾಟಿದಾಗ ನಗರವು ತನ್ನದೇ ಆದ ರೀತಿಯಲ್ಲಿ ಓಡುತ್ತಿತ್ತು. ಟ್ರಾಫಿಕ್ ಸಿಗ್ನಲ್ ಲೈಟ್ಗಳು ಕೆಂಪು ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾಗುತ್ತಿದ್ದವು. ಮಕ್ಕಳ ನಗು ಅಪಾರ್ಟ್ಮೆಂಟ್ ಕಾರಿಡಾರ್ನಲ್ಲಿ ಪ್ರತಿಧ್ವನಿಸಿತು. ಲಿಫ್ಟ್ ಡೋರ್ ತೆಗೆದು ಮುಚ್ಚುತ್ತಿತ್ತು. ಹೊರಗೆ ಜೀವನ ಎಂದಿನಂತೆ ಮುಂದುವರಿಯುತ್ತಿತ್ತು. ಆದರೆ ಅವಳೊಳಗೆ ಸಮಯ ನಿಂತು ಹೋಗಿದೆ. ಮೆಟ್ಟಿಲುಗಳ ಮೇಲೆ ಕುಳಿತು ಉಸಿರು ಬಿಗಿಹಿಡಿದುಕೊಂಡು ತನ್ನ ಮಗಳನ್ನು ಹಲವು ವರ್ಷಗಳಿಂದ ದೌರ್ಬಲ್ಯ ಎಂದು ಭಾವಿಸಿದ ತನ್ನ ತಂದೆಯ ದೃಶ್ಯ ಮತ್ತೆ ಮತ್ತೆ ಅವಳ ಕಣ್ಣ ಮುಂದೆ ಮೂಡಿತು. ಕೈಯಲ್ಲಿ ಒಂದು ಚೀಲ, ಹಣೆಯಲ್ಲಿ ಬೆವರು ಹನಿ ಮತ್ತು ಕಣ್ಣಲ್ಲಿ ಆತಂಕ ಅಡಗಿತ್ತು. ಅವಳು ಮನೆಯೊಳಗೆ ಕಾಲಿಟ್ಟಾಗ ಅವಳ ಗಂಡ ವಿನಯ್ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ನಂದಿತಾ ಮನೆಯೊಳಗೆ ಹೋದ ತಕ್ಷಣ ಅವನು ಅವಳ ಕಡೆ ತಿರುಗಿ ನೋಡಿದ. ಏನು ಇಷ್ಟೊಂದು ಲೇಟು, ಏನಾದರೂ ತೊಂದರೆನಾ ಎಂದು ಸಾಮಾನ್ಯವಾಗಿ ಕೇಳಿದ. ಅವನು ಸಾಮಾನ್ಯವಾಗಿ ಕೇಳಿದರೂ ಅವಳ ಮನಸ್ಸಿನಲ್ಲಿ ಅಸಾಮಾನ್ಯವಾದ ಗೊಂದಲ ಇನ್ನೂ ನಡೆಯುತ್ತಿತ್ತು. ನಂದಿತಾ ತನ್ನ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು ನೇರವಾಗಿ ಗಂಡನಿಗೆ ಹೇಳಿದಳು, ಯಾರೋ ನನ್ನ ಅಪ್ಪನ ಮನೆಯ ಮೇಲೆ ಕೇಸ್ ಹಾಕಿದ್ದಾರೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ ಮತ್ತು ವಕೀಲರ ಹತ್ತಿರ ತಿರುಗುತ್ತಿದ್ದಾರೆ. ಜೊತೆಗೆ ತುಂಬ ಉದ್ವಿಗ್ನರಾಗಿದ್ದಾರೆ ಎಂದಾಗ ವಿನಯ್ ಹೇಳಿದ, ನೀವು ಈ ವಿಷಯವನ್ನು ಅಮರ್ಗೆ ಹೇಳಿದ್ದೀರಾ ಅಲ್ಲವೇ? ತಿಳಿಸಿದ್ದಾರೆ, ಅವನೇ ವಕೀಲರ ನಂಬರನ್ನು ಕೊಟ್ಟಿದ್ದಾನೆ ಎಂದಾಗ ಮತ್ತೆ ಇನ್ನೇನು, ವಕೀಲರು ಎಲ್ಲವನ್ನ ನೋಡುತ್ತಾರೆ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀಯಾ ಎಂದಾಗ ನಂದಿತಾ ಸ್ವಲ್ಪ ಹೊತ್ತು ಮೌನದಿಂದ ಗಂಡನ ಕಡೆ ನೋಡಿದಳು ಮತ್ತು ಹೇಳಿದಳು, ನಾನು ನಾಳೆ ಲಾಯರ್ ಬಳಿ ಹೋಗುತ್ತೇನೆ ಎಂದಾಗ ನೀನಾ, ಯಾಕೆ ಎಂದು ಮುಖ ಗಂಟಿಕ್ಕಿಕೊಂಡು ಕೇಳಿದ. ವಿನಯ್, ಅವರು ಈ ಕೇಸ್ನಿಂದಾಗಿ ತುಂಬ ದಣಿದಿದ್ದಾರೆ. ಈ ದಿನ ಅಪ್ಪನಿಗೆ ಮೆಟ್ಟಿಲುಗಳನ್ನು ಹತ್ತಲು ಸಹ ಕಷ್ಟವಾಯಿತು. ನನ್ನನ್ನು ಬಿಟ್ಟರೆ ಇಲ್ಲಿ ಅವರಿಗೆ ಈಗ ಬೇರೆ ಯಾರಿದ್ದಾರೆ? ವಿನಯ್ ಹೇಳಿದ. ಅದು ಸರಿ, ನನಗೆ ಅರ್ಥ ಆಗುತ್ತೆ. ಆದರೆ ಅದು ನಿನ್ನ ಕೆಲಸವಲ್ಲ ನಂದಿತಾ. ಆ ಆಸ್ತಿ ನಿನ್ನದಲ್ಲ, ಅದು ನಿನ್ನ ಅಣ್ಣನದು. ಅವನು ಅದನ್ನು ನೋಡಿಕೊಳ್ಳುತ್ತಾನೆ. ಆದರೆ ನೀನು ವಕೀಲರಿಗೆ ಏನು ಹೇಳುತ್ತೀಯಾ? ನಿನಗೆ ಏನು ಗೊತ್ತು? ನೀನು ಈಗ ಆರ್ಥಿಕ ಒತ್ತಡದಲ್ಲಿ ಇರೋದ್ರಿಂದ ನಿನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಕೂಡ ನಾನೇ ಕಟ್ತಿದ್ದೇನೆ. ಆ ಮಾತು ಅವಳಿಗೆ ತೀವ್ರವಾದ ಪೆಟ್ಟು ನೀಡಿತು. ವಿನಯ್, ಆಸ್ತಿ ಯಾರದು ಎನ್ನುವುದು ಮುಖ್ಯವಲ್ಲ. ಅವರು ನನ್ನ ತಂದೆ ತಾಯಿ. ನಿನಗೇನು ಗೊತ್ತು? ನಾವಿಬ್ಬರು ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತೇವೆ. ಅದಕ್ಕಾಗಿ ನೀವು ಕ್ರೆಡಿಟ್ ಕಾರ್ಡ್ಗೆ ಹಣ ಕಟ್ಟುತ್ತಿದ್ದೀರಿ. ಅದು ನನ್ನ ತಪ್ಪಲ್ಲ. ವಾವ್, ನನಗೆ ಅರ್ಥ ಆಗ್ತಿಲ್ಲ ಎಂದು ಹೇಳುತ್ತಾ ವಿನಯ್ ತನ್ನ ಲ್ಯಾಪ್ಟಾಪನ್ನು ಮುಚ್ಚಿದ. ಅವನ ಧ್ವನಿ ಸ್ವಲ್ಪ ಈಗ ಕಠೋರವಾಗಿತ್ತು. ನೀನು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೀಯ ಅಲ್ಲವೇ? ಕಾನೂನು ವಿಷಯಗಳು ಅಷ್ಟು ಸುಲಭವಲ್ಲ. ಹಣಕಾಸು, ಭೂದಾಖಲೆಗಳು, ನ್ಯಾಯಾಲಯದ ಕಾರ್ಯವಿಧಾನಗಳು, ಇದೆಲ್ಲದರ ಬಗ್ಗೆ ನಿನಗೇನು ಗೊತ್ತು ಎಂದಾಗ ನಂದಿತಾ ಒಂದು ಹೆಜ್ಜೆ ಮುಂದೆ ಇಟ್ಟಳು. ನನಗೆ ಏನು ಗೊತ್ತಾ? ನಮ್ಮ ಹೋಮ್ ಲೋನ್ ಡಾಕ್ಯುಮೆಂಟ್ ನಾನು ನೋಡಿದ್ದೇನೆ. ಬ್ಯಾಂಕ್ FD ನಾನು ರಿನಿವಲ್ ಮಾಡಿದ್ದೇನೆ. ಟ್ಯಾಕ್ಸ್ ಫೈಲಿಂಗ್ನಲ್ಲಿ ನಿಮಗೆ ನಾನು ಸಹಾಯ ಮಾಡಿದ್ದೇನೆ. ಇವು ಫೈನಾನ್ಸ್ ಅಲ್ಲವೇ? ವಿನಯ್ ನಕ್ಕನು. ಅವು ಸಣ್ಣ ವಿಷಯಗಳು. ಇದು ಕೋರ್ಟ್ ಕೇಸ್, ದೊಡ್ಡ ವಿಷಯ ಎಂದಾಗ ನಂದಿತಾ ಸಣ್ಣ ವಿಷಯಗಳನ್ನು ನೋಡಿದಾಗಲೇ ದೊಡ್ಡ ವಿಷಯಗಳನ್ನು ನಿಭಾಯಿಸಲು ಸಾಧ್ಯ ವಿನಯ್ ಎಂದು ಸ್ಪಷ್ಟವಾಗಿ ಹೇಳಿದಳು. ನಾನು ಇದನ್ನು ಖಂಡಿತ ಮಾಡುತ್ತೇನೆ ಎಂದಳು ನಂದಿತಾ. ನಾವು ದಾಖಲೆಗಳನ್ನು ಸಂಗ್ರಹಿಸಬೇಕು, ವಕೀಲರೊಂದಿಗೆ ಮಾತನಾಡಬೇಕು, ಪ್ರತಿ ಹೆಜ್ಜೆಯನ್ನು ಅನುಸರಿಸಬೇಕು. ನಮಗೆ ಗೊತ್ತಿಲ್ಲದನ್ನು ಕಲಿಯಬೇಕು. ನಾನು ಕಲಿಯಲು ಸಾಧ್ಯವಿಲ್ಲ ಎಂದು ನೀವು ಏಕೆ ಮೊದಲೇ ನಿರ್ಧಾರ ಮಾಡುತ್ತೀರಾ ಎಂದಾಗ ವಿನಯ್ ತನ್ನ ಅಸಹನೆಯನ್ನು ವ್ಯಕ್ತಪಡಿಸಿದ. ಏಕೆಂದರೆ ನೀನು ಯಾಕೆ ಈಗಲೇ ತೀರ್ಮಾನ ಮಾಡುತ್ತೀಯಾ ಎಂದು ವಿನಯ್ ಹೇಳಿದ. ಯಾಕೆಂದರೆ ನೀನು ನನ್ನನ್ನು ರಕ್ಷಿಸುತ್ತಿದ್ದೀಯಾ, ಪ್ರೊಟೆಕ್ಟೆಡ್ ಅಂತ ನೋಡ್ತಿದ್ದೀಯಾ. ನನಗೆ ಇಂತಹ ಸಮಸ್ಯೆಗಳು ಗೊತ್ತಿಲ್ಲ ಅಂತ ಭಾವಿಸುತ್ತೀಯಾ ಅಲ್ಲವೇ? ನಂದಿತಾ, ಕೋರ್ಟ್ನಲ್ಲಿ ಹೇಗೆ ಮಾತನಾಡುತ್ತಾರೆ ನಿನಗೆ ಗೊತ್ತಾ? ಅಲ್ಲಿ ಯಾರ್ಯಾರು ಇರ್ತಾರೆ ನಿನಗೆ ಗೊತ್ತಾ ಎಂದ ಅವನ ಮಾತುಗಳು ತನ್ನ ತಾಯಿ ತಂದೆಯ ಮಾತುಗಳಂತೆಯೇ ಅವಳಿಗೆ ಅನಿಸಿತು. ಆಗ ನನಗೆ ಗೊತ್ತಿಲ್ಲ ಎಂದು ಶಾಂತವಾಗಿ ಹೇಳಿದಳು. ಆದರೆ ನಾನು ಕಲಿಯುತ್ತೇನೆ. ಅಪ್ಪನಿಗೂ ಗೊತ್ತಿಲ್ಲ, ಅವರು ಕೂಡ ಈಗ ಕಲಿಯುತ್ತಿದ್ದಾರೆ. ಹಾಗಾದರೆ ನಾನು ಯಾಕೆ ಕಲಿಯಬಾರದು ಎಂದಾಗ ವಿನಯ್ ಸ್ವಲ್ಪ ಗಟ್ಟಿಯಾಗಿ ಹೇಳಿದ, ಇದು ನಿನ್ನ ಜವಾಬ್ದಾರಿ ಅಲ್ಲ. ನಾಳೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಎಂದಾಗ ನಂದಿತಾ ಕಣ್ಣಲ್ಲಿ ಸ್ಪಷ್ಟತೆ ಮೂಡಿತು. ಇದನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದಳು. ಆಗ ಇಬ್ಬರು ಕೆಲವು ಕ್ಷಣ ಮೌನವಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ವಿನಯ್ ಸ್ವರ ನಿಧಾನವಾಯಿತು. ಇದು ಹಣ, ಆಸ್ತಿ, ದೊಡ್ಡ ವಿಷಯಗಳು. ಹೌದು ಎಂದಳು. ಅವಳು ತಲೆಯಾಡಿಸಿ, ಅದಕ್ಕಾಗಿ ನಾನು ಹಿಂದೆ ಸರಿಯಲು ಸಾಧ್ಯವಿಲ್ಲ. ಆಸ್ತಿ ಪತ್ರದಲ್ಲಿ ನನ್ನ ಹೆಸರು ಇಲ್ಲದಿರಬಹುದು, ಆದರೆ ಅವರ ಜೀವನದಲ್ಲಿ ನನ್ನ ಹೆಸರು ಇದೆ ಎಂದು ಹೇಳುತ್ತಾ ನಂದಿತಾ ನಿಧಾನವಾಗಿ ಸೋಫಾದ ಮೇಲೆ ಕುಳಿತಳು. ನನ್ನನ್ನು ಗಾಜಿನ ಗೊಂಬೆ ಅಂತ ನೀನು ಭಾವಿಸುತ್ತಿದ್ದರೆ ಅದು ನಿನ್ನ ಕಲ್ಪನೆ. ನಾನು ಬಿದ್ದರೆ ಎದ್ದು ನಿಲ್ಲುತ್ತೇನೆ. ನಾನು ಕಲಿಯುತ್ತೇನೆ. ನಾನು ತಪ್ಪು ಮಾಡಿದರೆ ಅದನ್ನು ಸರಿಪಡಿಸಿಕೊಳ್ಳುತ್ತೇನೆ.
ಆದರೆ ಪ್ರಯತ್ನ ಮಾಡದೆ ಬಿಡುವುದಿಲ್ಲ. ವಿನಯ್ ಕಿಟಕಿಯ ಹೊರಗೆ ನೋಡಿದ. ನಗರದ ದೀಪಗಳು ಹೊಳೆಯುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಹೇಳಿದ, ನಿನ್ನ ಇಷ್ಟ ಎಂದು. ಆ ಮಾತು ಬೆಂಬಲವಾಗಿರಲಿಲ್ಲ, ಆದರೆ ಅಡ್ಡಿಯಾಗಲೂ ಇಲ್ಲ. ನಂದಿತಾ ಮನಸ್ಸಿನಲ್ಲಿ ನಿರ್ಧಾರ ಗಟ್ಟಿಯಾಯಿತು. ಇದು ಆಸ್ತಿಗಾಗಿ ಅಲ್ಲ, ತನ್ನ ಸಾಮರ್ಥ್ಯವನ್ನು ತಾನೇ ಅರಿತುಕೊಳ್ಳಲು. ಮಾರನೇ ದಿನ ಬೆಳಗ್ಗೆ ನಂದಿತಾ ಬೇಗ ಎದ್ಲು. ಮನೆಯಲ್ಲಿ ಎಲ್ಲರೂ ಇನ್ನೂ ನಿದ್ರೆಯಲ್ಲಿದ್ದರು. ಅಡಿಗೆ ಮನೆಯ ಕಿಟಕಿಯಿಂದ ಬೆಳಗಿನ ಕಿರಣಗಳು ಒಳಗೆ ಬಂದು ಟೇಬಲ್ ಮೇಲೆ ಬೀಳುತ್ತಿದ್ದವು. ಅವಳು ಕಾಫಿ ಮಾಡಿಕೊಂಡು ಎಲ್ಲ ಫೈಲ್ಗಳನ್ನು ಟೇಬಲ್ ಮೇಲೆ ಇಟ್ಟಳು. ಒಂದು ಕಡೆ ಕೋರ್ಟ್ ನೋಟಿಸ್, ಎನ್ಕಂಬ್ರೆಸ್ ಸರ್ಟಿಫಿಕೇಟ್, ಹಳೆಯ ದಾಖಲೆಗಳ ಪ್ರತಿಗಳು, ಹಳೆಯ ಮಾರಾಟ ಪತ್ರದ ಫೋಟೋಗಳು, ವಕೀಲರು ಬರೆದ ಟಿಪ್ಪಣಿಗಳು. ಪ್ರತಿ ಕಾಗದವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಕ್ರಮಬದ್ಧವಾಗಿ ಜೋಡಿಸಿದಳು. ಅವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಮೊದಲು ನೋಟಿಸನ್ನು ಪೂರ್ಣವಾಗಿ ಓದಿದಳು. ಎದುರಾಳಿ ಯಾರು, ಅವರು ತೋರಿಸುತ್ತಿರುವ ಸಾಕ್ಷಿಯೇನು, ಯಾವ ದಿನಾಂಕಗಳು ಎಂದು. ಆಗ ಒಂದು ಹಳೆಯ ರಿಜಿಸ್ಟ್ರೇಷನ್ ಕಾಗದ ಅವಳ ಗಮನ ಸೆಳೆಯಿತು. ತಕ್ಷಣ ಅವಳ ಪಕ್ಕದಲ್ಲಿದ್ದ ಪಹಣಿ ಕಾಪಿಯೊಂದಿಗೆ ಹೋಲಿಸಿದಳು. ಅದರ ದಿನಾಂಕದಲ್ಲಿ ವ್ಯತ್ಯಾಸ ಇತ್ತು, ಸಹಿಯಲ್ಲಿ ವ್ಯತ್ಯಾಸ ಇತ್ತು. ಇಲ್ಲಿ ಏನೋ ತಪ್ಪಿದೆ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸಿದಳು. ನಂತರ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ ಪೋರ್ಟಲ್ ತೆರೆದು ಸರ್ವೆ ನಂಬರ್ ಹಾಕಿ ಪರಿಶೀಲಿಸಿದಳು. ಹಳೆಯ ಮ್ಯೂಟೇಷನ್ ಎಂಟ್ರಿಯಲ್ಲಿ ಯಾರೋ ಹೆಸರು ಬದಲಿಸಲು ಯತ್ನಿಸಿದ ಗುರುತು ಇತ್ತು, ಆದರೆ ಅದು ವಿಫಲವಾಗಿದೆ. ಹಾಗಾದರೆ ಅವರು ನಕಲಿ ದಾಖಲೆಗಳು ಬಳಸಬಹುದೇ? ಅವಳು ಟಿಪ್ಪಣಿಗಳನ್ನು ಬರೆದಳು. ಅವಳು ಮಧ್ಯಾಹ್ನ ಲಾಯರ್ ಚಂದ್ರಮೋಹನ್ ಕಚೇರಿಗೆ ಹೋದಳು. ಸರ್, ನಾನು ನಂದಿತಾ, ರಾಮಮೂರ್ತಿಯವರ ಮಗಳು. ವಕೀಲರು ಒಮ್ಮೆ ಅವಳನ್ನು ನೋಡಿದರು. ಓ ಹೌದು, ನಿಮ್ಮ ತಂದೆ ತುಂಬ ಟೆನ್ಷನ್ನಲ್ಲಿ ಇದ್ದಾರೆ. ಪೇಪರ್ಗಳು ಇನ್ನೂ ಪೂರ್ಣವಾಗಿಲ್ಲ ಎಂದರು. ನಂದಿತಾ ಫೈಲ್ ತೆರೆದಳು. ಸರ್, ನಾನು ನೋಟಿಸ್ ಸಂಪೂರ್ಣ ಓದಿದ್ದೇನೆ. ಇಲ್ಲಿ ಅವರು ತೋರಿಸಿರುವ ರಿಜಿಸ್ಟ್ರೇಷನ್ 1998, ಆದರೆ ನಮ್ಮ ಸೇಲ್ ಡೀಡ್ 1995. ಈ ಮಧ್ಯದಲ್ಲಿ ಯಾವುದೇ ಟ್ರಾನ್ಸ್ಫರ್ ಇಲ್ಲ. ಮತ್ತು ಈ ಸಹಿ ನಮ್ಮ ಅಪ್ಪನದ್ದು ಅಲ್ಲ ಎಂದಳು. ಲಾಯರ್ ಆಶ್ಚರ್ಯಪಟ್ಟರು. ಪೇಪರ್ಗಳನ್ನು ತೆಗೆದುಕೊಂಡು ಜಾಗೃತಿಯಿಂದ ನೋಡಿದರು. ಓ, ಚೆನ್ನಾಗಿ ಗಮನಿಸಿದ್ದೀರಾ ಎಂದು ಹೇಳುತ್ತಾ ವಕೀಲರು ಚೇರ್ ಮೇಲೆ ಸರಿಯಾಗಿ ಕುಳಿತುಕೊಂಡರು. ಹಾಗಾದರೆ ಈಗ ನಾವು ಏನು ಮಾಡಬೇಕು ಎನ್ನುವುದು ಕ್ಲಿಯರ್ ಆಗಿದೆ. ಮೊದಲು ಫೋರ್ಜರಿ ನಕಲಿ ಬಗ್ಗೆ ಬಲವಾದ ಅಫಿಡವಿಟ್, ನಂತರ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ಟಿಫೈಡ್ ಕಾಪಿ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ವರದಿ ಬೇಕಾಗಬಹುದು ಎಂದರು. ನಂದಿತಾ ಅದನ್ನೆಲ್ಲ ನೋಟ್ ಮಾಡಿಕೊಂಡಳು. ಸರ್, ಸಮಯದ ಮಿತಿ ಏನು ಎಂದು ಕೇಳಿದಳು. ಆಗ ವಕೀಲರು, ನಾವು 2 ವಾರಗಳಲ್ಲಿ ಕೌಂಟರ್ ಫೈಲ್ ಮಾಡಬೇಕು ಎಂದರು. ಸರಿ ಸರ್, ಪೇಪರ್ಗಳನ್ನು ನಾನು ಸಂಗ್ರಹಿಸುತ್ತೇನೆ. ಇದು ನನ್ನ ಫೋನ್ ನಂಬರ್. ಅಪ್ಪನಿಗೆ ಆರೋಗ್ಯ ಸರಿಯಿಲ್ಲ. ಅಪ್ಪನ ಮೇಲೆ ಒತ್ತಡ ಹಾಕಬೇಡಿ ಎಂದಳು. ಲಾಯರ್ ಈ ಬಾರಿ ಅವಳನ್ನು ವಿಭಿನ್ನವಾಗಿ ನೋಡಿದರು ಮತ್ತು ಕೇಳಿದರು, ನೀವು ಲೀಗಲ್ ಬ್ಯಾಕ್ಗ್ರೌಂಡ್ನವರಾ ಎಂದು. ನಂದಿತಾ ನಗುತ್ತಾ ಹೇಳಿದಳು, ಇಲ್ಲ ಸರ್, ಆದರೆ ಕಲಿಯಬಹುದು ಎಂದು. ಅವಳು ಮನೆಗೆ ಬಂದಾಗ ರಾಮಮೂರ್ತಿ, ಸುಗುಣಮ್ಮ ಆತಂಕದಿಂದ ಕಾಯುತ್ತಿದ್ದರು. ಏನಾಯಿತು ಎಂದು ಸುಗುಣಮ್ಮನವರು ಕೇಳಿದರು. ಆಗ ನಂದಿತಾ, ಅದು ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಅವರ ಕಾಗದ ಪತ್ರಗಳು ನಕಲಿಯಾಗಿವೆ. ನಾವು ಪ್ರತಿವಾದವನ್ನು ದಾಖಲಿಸುತ್ತೇವೆ. ಆಗ ಅವರದ್ದು ನಕಲಿ ದಾಖಲೆಗಳು ಎಂದು ಸಾಬೀತಾಗುತ್ತದೆ. ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ನಮ್ಮ ಕೇಸ್ ಬಲವಾಗಿದೆ ಎಂದಳು. ಈಗ ರಾಮಮೂರ್ತಿ ಮುಖದಲ್ಲಿ ಭಯ ಕಡಿಮೆಯಾದಂತೆ ಕಾಣುತ್ತಿತ್ತು. ಆಗ ಅವರು, ಇದೆಲ್ಲ ನಿಜವಾ? ಯಾಕಂದರೆ ನಾನು ನ್ಯಾಯಾಲಯ ಮತ್ತು ಪ್ರಕರಣ ಬಗ್ಗೆ ಚಿಂತಿತನಾಗಿದ್ದೆ ಎಂದು ಹೇಳಿದರು. ಆಗ ನಂದಿತಾ, ಪರವಾಗಿಲ್ಲಪ್ಪ, ನಾನಿದ್ದೇನೆ ಅಲ್ವಾ ಎಂದಳು ನಂದಿತಾ. ಅವಳು ತಕ್ಷಣ ತನ್ನ ಅಣ್ಣ ಅಮರ್ಗೆ ಫೋನ್ ಮಾಡಿದಳು. ನಡೆದ ಎಲ್ಲವನ್ನು ವಿವರಿಸಿ ಹೇಳಿದಳು. ಕೇಸ್ನಲ್ಲಿ ಇದ್ದ ದೋಷ ಏನೆಂದು ಸಹ ಹೇಳಿದಳು. ಮುಂದೆ ಏನು ಮಾಡಬೇಕೆಂದು ವಿವರಿಸಿದಳು. ಅಮರ್ ಸ್ವಲ್ಪ ಹೊತ್ತು ಮೌನವಾಗಿ ಎಲ್ಲವನ್ನ ಕೇಳಿಸಿಕೊಂಡ. ಸರಿ, ನೀನು ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ. ನೀನು ಅದನ್ನು ಅಷ್ಟು ವಿವರವಾಗಿ ನೋಡಿದ್ದರಿಂದ ನನಗೆ ನೆಮ್ಮದಿ ಅನಿಸುತ್ತದೆ ಎಂದು ಅವನು ಹೇಳಿದನು. ಈ ಬಾರಿ ಅವನ ಧ್ವನಿಯಲ್ಲಿ ಗೌರವವಿತ್ತು. ಆ ಸಂಜೆ ರಾಮಮೂರ್ತಿ ಒಬ್ಬಂಟಿಯಾಗಿ ಹಾಲ್ನಲ್ಲಿ ಕುಳಿತಿದ್ದರು. ಅವರ ನೋಟ ಗೋಡೆಯ ಮೇಲಿನ ಹಳೆಯ ಫೋಟೋದ ಮೇಲೆ ಬಿದ್ದಿತ್ತು. ಆ ಫೋಟೋದಲ್ಲಿ ಪುಟ್ಟ ನಂದಿತಾ ಸೈಕಲ್ ಸವಾರಿ ಮಾಡುತ್ತಿದ್ದಳು. ಅವಳ ಮೊಣಕಾಲುಗಳಿಗೆ ಪ್ಲಾಸ್ಟರ್ ಹಾಕಲಾಗಿತ್ತು. ಅವಳ ಮುಖದಲ್ಲಿ ನಗು ಇರಲಿಲ್ಲ, ಆದರೆ ಮುಂದಿನ ಫೋಟೋದಲ್ಲಿ ಅದೇ ಮಗು ಸೈಕಲ್ ಸವಾರಿ ಮಾಡುತ್ತಿತ್ತು, ನಗುತ್ತಿತ್ತು. ಆ ದಿನ ಅವರಿಗೆ ನೆನಪಾಯಿತು. ಅವಳು 5 ಬಾರಿ ಬಿದ್ದಳು. ಪ್ರತಿ ಬಾರಿಯೂ ಅವಳು ನನಗೆ ಸಾಧ್ಯವಿಲ್ಲ ಎಂದು ಅಳುತ್ತಿದ್ದಳು. ಆದರೆ 6ನೇ ಬಾರಿ ಅವಳು ಎದ್ದು ನಾನು ಮತ್ತೆ ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಿದ್ದಳು. ಹಾಗೆ ಇನ್ನೊಂದು ನೆನಪಿಗೆ ಬಂದಿತ್ತು. ಕಾಲೇಜಿನಲ್ಲಿ ಅಮರ್ ಸಣ್ಣ ಜಗಳವಾಡಿದಾಗ ನಂದಿತಾ ಪ್ರಾಂಶುಪಾಲರ ಕಚೇರಿಗೆ ಹೋಗಿ ಅವನ ಪರ ವಾದಿಸಿದಳು. ಅವಳು ಎದ್ದು ನಿಂತು, ನನ್ನ ಸಹೋದರ ಯಾವುದೇ ತಪ್ಪು ಮಾಡಿಲ್ಲ ಎಂದಳು. ಆಗ ರಾಮಮೂರ್ತಿಯವರು ತನ್ನ ಧ್ವನಿ ಬಲವಾಗಿತ್ತು ಎಂದು ಭಾವಿಸಿದ್ದರು. ಹಾಗಾದರೆ ನನ್ನ ಮಗಳು ಹುಲಿಯಾಗಿದ್ದಳು ಎಂದು ಅವರು ಯೋಚಿಸಿದರು. ನಾನು ಈಗ ಅವಳನ್ನು ಪಾರಿವಾಳದಂತೆ ಏಕೆ ಭಾವಿಸುತ್ತೇನೆ ಎಂದು ಅವರು ಚಿಂತಿತರಾದರು. ಮದುವೆಯ ನಂತರ ಅವಳ ಶಕ್ತಿ ನಿಧಾನವಾಗಿ ಕ್ಷೀಣಿಸಿದೆ ಎಂದು ಅವರು ಭಾವಿಸಿದ್ದರು. ಅವಳು ಮನೆಯಿಂದ ಹೊರಟ ದಿನ ಅವಳು ತಮ್ಮ ಕುಟುಂಬದ ಭಾಗವಲ್ಲ ಎಂಬಂತೆ ವರ್ತಿಸಿದರು. ಮಗಳು ತಮ್ಮ ಕುಟುಂಬಕ್ಕೆ ಅಪರಿಚಿತಳು ಎಂಬ ಭಾವನೆ ಅವರಿಬ್ಬರಿಗೂ ತಿಳಿಯದೆ ತೆಳುವಾದ ಅಂತರವನ್ನು ಸೃಷ್ಟಿಸಿತ್ತು. ರಾಮಮೂರ್ತಿಯವರ ಕಣ್ಣಲ್ಲಿ ನೀರು ತುಂಬಿತ್ತು. ನಾವು ಅವಳ ಶಕ್ತಿಯನ್ನು ಮರೆತಿದ್ದೇವೆ ಎಂದು ಅವರು ತಮ್ಮೊಳಗೆ ಯೋಚಿಸಿದರು. ನಂದಿತಾ ಸ್ವಲ್ಪವೂ ಬದಲಾಗಿಲ್ಲ. ನಾವು ಅವಳನ್ನು ಕೀಳಾಗಿ ನೋಡಿದ್ದೇವೆ ಎಂದು ಅವರು ಭಾವಿಸಿದರು.
ಆ ಸಮಯದಲ್ಲಿ ನಂದಿತಾ ಅಡುಗೆ ಮನೆಯಲ್ಲಿ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದಳು, ನಗುತ್ತಾ. ಅದು ನೋಡಲು ಸಾಮಾನ್ಯವಾಗಿತ್ತು. ಆ ಕ್ಷಣದಲ್ಲಿ ರಾಮಮೂರ್ತಿಯ ಮನಸ್ಸಿನಲ್ಲಿ ಮೋಡವೊಂದು ತೇಲುವಂತೆ ತೋರುತ್ತಿತ್ತು. ಅವರು ಇಲ್ಲಿಯವರೆಗೆ ನೋಡಿದ್ದ ನಂದಿತಾ ಕೇವಲ ಒಂದು ರೂಪ ಎಂದು ಅರಿತುಕೊಂಡರು. ಅವಳು ಗಾಜಿನ ಗೊಂಬೆ ಅಲ್ಲ, ಏನಾದರೂ ಹೊಡೆದರೆ ನೊಂದುಕೊಳ್ಳಲು. ಅವಳು ಸೈಕಲ್ ಕಲಿಯುವಾಗ ರಕ್ತಸ್ರಾವವಾಗಿ ಮತ್ತೆ ಹ್ಯಾಂಡಲ್ ಬಾರ್ಗಳನ್ನು ಹಿಡಿದಿದ್ದ ಮಗು ಅವಳು. ಕೆಳಗೆ ಬೀಳುವುದು ಅವಳಿಗೆ ಸೋಲು ಅಲ್ಲ, ಎದ್ದೇಳುವುದು ಅವಳ ಸಹಜ ಪ್ರವೃತ್ತಿಯಾಗಿತ್ತು. ಅವರು ಅದನ್ನು ಸ್ವತಃ ನೋಡಿದ್ದರೂ ಕಾಲಾನಂತರದಲ್ಲಿ ಆ ಗುಣವನ್ನು ಮರೆತಿದ್ದೇನೆ ಎಂದು ಅವರಿಗೆ ಅನಿಸಿತು. ಆ ಆಲೋಚನೆ ಅವರ ಹೃದಯದಲ್ಲಿ ಹೊಸ ಬೆಳಕಿನಂತೆ ಹರಡಿತು. ಇನ್ನು ಮುಂದೆ ಒಂದು ಹೆಣ್ಣು, ಅವಳಿಗೆ ಏನು ಗೊತ್ತು ಎಂಬ ಮಾತುಗಳಿಂದ ಅವಳನ್ನು ಕಟ್ಟಿಹಾಕದಿರಲು ಅವರು ನಿರ್ಧರಿಸಿದರು. ಅವಳನ್ನು ಮರೆಮಾಡಬೇಕಾದ ದೌರ್ಬಲ್ಯವಾಗಿ ನೋಡುವುದಿಲ್ಲ, ಬದಲಾಗಿ ಉಳಿಸಿಕೊಳ್ಳಬೇಕಾದ ಶಕ್ತಿಯಾಗಿ ನೋಡುತ್ತೇನೆ ಎಂದು ಅವರು ತನಗೆ ತಾನೇ ಭರವಸೆ ಕೊಟ್ಟುಕೊಂಡರು. ಅದರಂತೆ 1 ತಿಂಗಳ ನಂತರ ಈ ಕೇಸ್ನಲ್ಲಿ ಗೆದ್ದಳು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲಳು ಎನ್ನುವುದಕ್ಕೆ ಉದಾಹರಣೆಯಾದಳು. ಹೆಣ್ಣು ಎಂದ ಮಾತ್ರಕ್ಕೆ ಅವಳು ಕೈಲಾಗದವಳು ಎಂದು ಮನೆಯವರಾಗಲಿ ಸಮಾಜದವರಾಗಲಿ ನೋಡಬಾರದು. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಧನ್ಯವಾದಗಳು.